ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ರಾಶಿ ಲೈಫ್ ಸ್ಟೈಲ್. ಇವತ್ತು ಬೇಬಿ ಕುಚ್ಚು ಹಾಕೋದು ಯಾವ ರೀತಿ ಅಂತ ನೋಡೋಣ. ಬೇಬಿ ಕುಚ್ಚು ಹಾಕೋದಕ್ಕೆ 2 ಥರದ ದಾರ, ಕಟ್ಟೋದಕ್ಕೆ ಜೆರಿ ಥ್ರೆಡ್ ಮತ್ತು ಒಂದು ಸ್ಮಾಲ್ಸು ಎಮ್ಮಿಂಗ್ ನೀಡಲ್ ಮತ್ತು ಸೀಸರ್ ಮತ್ತು ಒಂದು ಕ್ರೋಶ ನೀಡಲ್ ತೊಗೊಂಡಿದ್ದೀವಿ. ದಾರ ತೆಗೆಯೋದು ಯಾವ ರೀತಿ ಅಂತ ನೋಡೋಣ. ನಾವು ಈ ಥರ ಡೈರೆಕ್ಟ್ ಟೇಬಲ್ಲಿಗೆ ತೊಗೊತೀವಿ, ಯಾಕೆಂದರೆ ಲೆಂತ್ ಜಾಸ್ತಿ ಬರುತ್ತೆ ಅನ್ನೋ ಕಾರಣಕ್ಕೆ ಒಂದೇ ಸಲ ತೊಗೊಂಡ್ಬಿಟ್ರೆ ಇವು ಬೇಗ ಹಾಕೊಬೋದು, ಪದೇ ಪದೇ ದಾರ ತೆಗೆಯೋ ಅವಶ್ಯಕತೆ ಇರಲ್ಲ ಅಂತ ಹೇಳಿ ಈ ಥರ ನಾವು ಟೇಬಲ್ಲಿಗೆ ಡೈರೆಕ್ಟಾಗಿ ದಾರ ತೊಗೊತೀವಿ. 60 ಎಳೆ ದಾರ ತೊಗೊಂಡು ಅದನ್ನು ಡಬಲ್ ಮಾಡ್ಕೊತೀವಿ. ಡಬಲ್ ಮಾಡಿದ್ರೆ 120 ಎಳೆ ನಮಗೆ ರೆಡಿ ದಾರ ಸಿಗುತ್ತೆ. ಮಧ್ಯಕ್ಕೆ ಕಟ್ ಮಾಡಿಕೊಂಡು ಅದಕ್ಕೆ ಎಡ್ಜಸ್ಸಿಗೆ ಗಮ್ನ ಹಾಕ್ಕೊತೀವಿ. ಕೆಲವೊಬ್ಬೊಬ್ಬರು ಸೂಜಿಗೆ ಹಾಕ್ಕೊತಾರೆ, ನಾವು ರೆಗ್ಯುಲರಾಗಿ ಹಾಕೋದು ಗಮ್ಮೇನೆ. ಏನಕ್ಕೆ ಅಂದರೆ ಗಮ್ಮು ತಿಕ್ನೆಸ್ ಬಂದಾಗ ಒಂದು ದಾರ ಮಿಸ್ ಆಗೋಲ್ಲ, ಇನ್ನೊಂದು ಅದೇ ಗಟ್ಟಿ ಇರೋದ್ರಿಂದ ನೀಡಲ್ ಅವಶ್ಯಕತೆ ಜಾಸ್ತಿ ಇರೋಲ್ಲ. ಗಮ್ಮೇನೆ ಪರ್ಫೆಕ್ಟಾಗಿ ಕುತ್ಕೊಳ್ಳುತ್ತೆ. ಒಬ್ಬೊಬ್ಬರು ಒಂದೊಂದು ರೀತಿ ಹಾಕ್ತಾರೆ. ಕೆಲವೊಬ್ಬರು ನೀಡಲ್ ಇನ್ಸಲ್ಟ್ ಮಾಡ್ಕೊಂಡು ಹಾಕ್ತಾರೆ, ಕೆಲವೊಬ್ಬೊಬ್ಬರು 1-2 ಕುಚ್ಚಿಗೆ ಆಗೋಷ್ಟು ಅಷ್ಟೇ ದಾರ ತೊಗೊಂಡು ಹಾಕ್ತಾರೆ, ಒಬ್ಬೊಬ್ಬರು ಒಂದೊಂದು ರೀತಿ ಹಾಕ್ತಾರೆ. ಐರನ್ ಮಾಡೋದು ಮಿಸ್ ಆಗಿದೆ. ಏರ್ ಸ್ಟ್ರೈಟನಲ್ಲೂ ಸ್ಟ್ರೈಟ್ ಮಾಡ್ಕೋಬೋದು, ಇಲ್ಲಾಂದರೆ ಐರನ್ ಬಾಕ್ಸಲ್ಲಿ ಐರನ್ ಮಾಡ್ಕೋಬೋದು. ಹಾಕೋದು ನೋಡೋಣ. ಮಾಮೂಲಿ ಸೀರೆ ಎಡ್ಜಸ್ಸಿಗೆ ಜಿಗ್ಜಾಗ್ ಮಾಡಿಕೊಂಡು ಅದಕ್ಕೆ ನೀಡಲಿಂದ ಒಂದು ಸಲ ಚುಚ್ಚಿ, ನಾವು ಏನು ಗಮ್ ಹಾಕಿರ್ತೀವಿ ಆ ಗಮ್ಮೆ ನಮಗೆ ತುಂಬ ಗಟ್ಟಿ ಇರುತ್ತೆ, ಸೊ ನೀಡಲ್ ಅವಶ್ಯಕತೆ ಇರಲ್ಲ, ಈಸಿಯಾಗಿ ಬರುತ್ತೆ. ಸ್ವಲ್ಪ ರಫ್ ಸೀರೆ ಇದ್ದರೆ ಸ್ವಲ್ಪ ಕಷ್ಟ ಆಗ್ಬೋದು. ನಾರ್ಮಲ್ ಸೀರೆಗಳಿಗೆಲ್ಲ ಓಕೆ ಹಾಕ್ಕೊಬೋದು, ಗಮ್ಮಲ್ಲೇ ತಿಕ್ನೆಸ್ ಬರುತ್ತೆ, ಏನು ತೊಂದರೆ ಇಲ್ಲ. ಅದಕ್ಕೆ ಮಾಮೂಲಿ ಜೆರಿ ಥ್ರೆಡನ್ನು 4 ಎಳೆ ಜೆರಿ ಥ್ರೆಡ್ ತೊಗೊಂಡಿದ್ದೀವಿ. ಜೆರಿ ಥ್ರೆಡ್ 4 ಎಳೆ, ಅದನ್ನು ಹಿಂದೆಯಿಂದ ಸುತ್ತಿ ಒಂದು ರೌಂಡ್ ಹಾಕಿ, ಇನ್ನೂ ಒಂದು ರೌಂಡಿಗೆ ಒಂದು ನಾಟ್ ಥರ ಬರುತ್ತೆ ಹಿಂದೆಗಡೆ, ಮಧ್ಯದಲ್ಲಿ ತೆಗೆದು ಎಳೆದ್ರೆ ಒಂದು ನಾಟ್ ಆಗುತ್ತೆ. ನಾಟ್ ಆದ ನಂತರ ಬಿಗಿಯಾಗಿ ಅದನ್ನು ಎಳೆದ್ಬಿಟ್ಟು ದಾರದ ಬ್ಯಾಕ್ ಸೈಡಿಂದ ಎಳೆದು ಕೆಳಗಡೆ ಎಳೆದ್ರೆ ಅದೊಂದು ನಾಟ್ ಆಗುತ್ತೆ. ಸಾಮಾನ್ಯವಾಗಿ ದಾರ ಬಿಚ್ಕೊಂಡು ಬರೋಲ್ಲ ಆ ಥರ ಹಾಕಿದ್ರೆ, ಹಾಗಾಗಿ ನಾವು ಈ ಥರ ಹಾಕ್ತೀವಿ. ಒಬ್ಬೊಬ್ಬರು ಒಂದೊಂದು ಥರ ಟೈ ಮಾಡ್ಬೋದು. ನಾವು ಟೈಯಿಂಗ್ ಮಾಡೋದಿದ್ದರೆ ಜೆರಿ ಥ್ರೆಡ್ನ ಕಟ್ ಮಾಡಿ ಮಾಮೂಲಿ ಎಷ್ಟು ಲೆಂತ್ ಬೇಕು, ನಿಮಗೆ ಎಷ್ಟು ಲೆಂತ್ ಬೇಕು ನೋಡಿ ಕಟ್ ಮಾಡ್ಕೊಳ್ಳಿ. ಬೇಬಿ ಕುಚ್ಚು ಅಂದರೆ ಸ್ವಲ್ಪ ಪುಟ್ಟದಾಗಿದ್ರೇ ಅದು ಬೇಬಿ ಕುಚ್ಚು ಅನ್ನಿಸ್ಕೊಳ್ಳುತ್ತೆ. ತುಂಬ ಲೆಂತಿ ಆದ್ರೂ ಸ್ವಲ್ಪ ಅಷ್ಟು ಲುಕ್ಕು ಕೊಡೋಲ್ಲ. ಬೇಬಿ ಕುಚ್ಚು ಅಂದ್ರೆ ಚಿಕ್ಕದಾಗಿದ್ರೇ ಅದಕ್ಕೆ ಬೇಬಿ ಕುಚ್ಚು ಅಂತ ಹೇಳ್ತಾರೆ. ನಿಮ್ಮ ಲೆಂತ್ ಎಷ್ಟು ಬೇಕು ನೋಡಿ ಕಟ್ ಮಾಡಿ ತಗೊಳ್ಳಿ. ಇದು ಅಷ್ಟೇ ಮಾಮೂಲಿ ನಾವು ಹಾಕ್ತಾ ಇರೋದು ಬಂದು ಸೆರಗು ಕಲರಲ್ಲಿ 2 ಹಾಕ್ತಾಯಿದ್ದೀವಿ, ಸ್ಯಾರಿ ಕಲರಲ್ಲಿ 3 ಹಾಕ್ತಾ ಇರೋ ಕಾರಣ ಸೆರಗು ಕಲರ್ 2 ಹಾಕ್ತಾಯಿದ್ದೀವಿ. ಯಾಕೆಂದರೆ ಸೀರೆ ಹೈಲೈಟಾಗಿ ಕಾಣಿಸ್ಬೇಕು ಅಂದರೆ ಯಾವ ಥರ ಬೇಕಾದರೂ ಹಾಕೊಬೋದು. 2 ಹಾಕ್ಕೊಬೋದು, 2 3 ಹಾಕ್ಕೊಬೋದು, 3 4 ಹಾಕ್ಬೋದು, 4 5 ಹಾಕ್ಕೊಬೋದು, 4 ಮತ್ತು 2 ಹಾಕ್ಕೊಬೋದು, 6 ಮತ್ತು 2 ಹಾಕ್ಕೊಬೋದು. ತುಂಬ ಥರ ಹಾಕ್ಕೊಬೋದು. ಬೇಬಿ ಕುಚ್ಚಲ್ಲಿ ತುಂಬ ಡಿಸೈನ್ಸ್ಗಳು ಇದೆ, ಹಾಕ್ಕೊಬೋದು. ನಮಗೆ ಯಾವ ಥರ ಬೇಕೋ ಆ ಥರ ಹಾಕ್ಕೊಬೋದು. ಇದು ಕೂಡ ಅಷ್ಟೇ ಸೇಮ್, ಒಂದು ಸಲ ಸುತ್ತಿ ಇನ್ನೂ ಒಂದು ಸಲ ಸುತ್ತಕೊಂಡು ದಾರದೊಳಗಿಂದ ಸೂಜಿ ಹಾಕಿ ಎಳೆದ್ರೆ ಅಲ್ಲಿ ಒಂದು ನಾಟ್ ಆಗುತ್ತೆ. ಆ ಥರ ನಾಟ್ ಮಾಡಿಕೊಂಡು ಮಾಮೂಲಿ ಬ್ಯಾಕ್ ಸೈಡ್ ಹೋಗಿ ಅದನ್ನು ಮೇಲಿಂದ ಚುಚ್ಚಿ ಕೆಳಗಡೆ ತೆಗೆದ್ರೆ ಅದಲ್ಲಿ ಫಿಕ್ಸ್ ಆಗುತ್ತೆ, ದಾರ ಬಿಚ್ಕೊಳ್ಳಲ್ಲ ಸಾಮಾನ್ಯವಾಗಿ. ಸಾಕು. ಕೆಲವರು ತುಂಬ ನಾಟ್ಸ್ ಹಾಕ್ತಾರೆ, 2-3 ನಾಟ್ ಹಾಕ್ತಾರೆ. ಈ ಥರ ಮಾಡಿದ್ರೆ ಸಾಕು, ಒಂದೇ ಸಾಕು ಅನಿಸುತ್ತೆ. ಈ ಥರ ಮಾಡೋದ್ರಿಂದ ಸಾಮಾನ್ಯವಾಗಿ ಬಿಚ್ಕೊಳ್ಳಲ್ಲ. ನೋಡಿ ನಿಮಗೆ ಎಷ್ಟು ಲೆಂತ್ ಬೇಕು, ಎಕ್ಸ್ಟ್ರಾ ಏನಾದ್ರು ಬಂತು ಅಂದರೆ ಈ ಥರ ಮೇಲೆ ಮಾಡಿ ಎಕ್ಸ್ಟ್ರಾ ಯಾವುದು ಕಾಣಿಸುತ್ತೆ ಅದನ್ನು ಕಟ್ ಮಾಡಿ ತಗೊಳ್ಳಿ. ಕಟ್ ಮಾಡಿ ತೆಗೆದುಬಿಡಿ. ಸಾರಿ, ವಾಯ್ಸ್ ಓವರ್ ಕೊಡ್ತಾ ಇರೋದು ಹೊಸ್ದಾಗಿರೋದ್ರಿಂದ ಏನೇ ಮಿಸ್ಟೇಕ್ಸ್ ಇದ್ದರೂ ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಕೌಂಟ್ನ. ಅಪ್ಕಮಿಂಗ್ ಡೇಸಲ್ಲಿ ಇನ್ನೂ ಒಳ್ಳೊಳ್ಳೆ ಡಿಸೈನ್ಸ್, ಕ್ರೋಶ ಡಿಸೈನ್ಸ್ ಎಲ್ಲ ಬರುತ್ತೆ. ಬೇಬಿ ಕುಚ್ಚು ಸ್ಟಾರ್ಟಿಂಗ್ ಇರೋದ್ರಿಂದ ಫಸ್ಟಿಗೆ ಬೇಕಾಗಿರೋದೇ ಬೇಬಿ ಕುಚ್ಚು. ಯಾವುದೇ ಕುಚ್ಚು ಹಾಕ್ತೀನಿ ಅಂದರೂ ಬೇಸು ಬೇಬಿ ಕುಚ್ಚಾಗಿರುತ್ತೆ, ಅದು ನೆಕ್ಸ್ಟು ಕ್ರೋಶ ಕುಚ್ಚಾಗಿರುತ್ತೆ. ನೆಕ್ಸ್ಟ್ ಡೇಸಲ್ಲಿ ಕ್ರೋಶ ಕುಚ್ಚು ಕೂಡ ಬರುತ್ತೆ. ಸಾರಿ, ಮಧ್ಯ ನನ್ನ ಮಗ ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ. ಒಂದು ವಾಯ್ಸ್ ಏನಾದ್ರು ಬಂದರೆ ಪ್ಲೀಸ್ ತಪ್ಪು ತಿಳ್ಕೊಬೇಡಿ.
ಇದೇ ಥರ ಬೇಬಿ ಕುಚ್ಚು ಕ್ರೋಶ ಕುಚ್ಚು ಯಾವುದಾದ್ರು ಹಾಕಿಸ್ಕೊಬೇಕು ಅನ್ನಂಗಿದ್ರೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಕಮೆಂಟ್ ಮಾಡಿದ್ರೆ ನಾವು ಹೇಳ್ತೀವಿ ಹೇಗೆ ಕಳಿಸ್ಕೊಡೋದು ಅಂತಲೂ ಹೇಳ್ತೀವಿ. ನಿಯರ್ ಬೈ ಬೆಂಗಳೂರು, ಕತ್ರಗುಪ್ಪೆ, ಇಟ್ಮಡು ಎಲ್ಲ ಇದ್ದರೆ ಆ ಸೈಡು ನಾವಿರೋದೇ ಇಟ್ಮಡುವಲ್ಲಿರೋದ್ರಿಂದ ಈ ಸೈಡ್ ಯಾರೇ ಇದ್ದರೂ ಹಾಗೆ ತೊಗೊತೀವಿ. ಇಲ್ಲೇ ಹತ್ರದಲ್ಲೆಲ್ಲರೂ ಇದ್ದರೆ ನಾವೇ ತೊಗೊಂಬಂದು ಹಾಕಿ ಕೊಡ್ತೀವಿ. ಪ್ರೈಸಸ್ ಬಂದು ಬೇಬಿ ಕುಚ್ಚಿಗೆ ನಾವು 250 ತೊಗೊಳೋದ್ರಿಂದ ಪ್ಲೀಸ್ ನೋಡಿ ಕಡಿಮೆಯಿಂದಲೇ ತೊಗೊಳ್ಳೋದು. ಕೆಲವೊಂದು ಕಡೆ ಒಂದೊಂದು ರೇಟ್ ಇರುತ್ತೆ, ನಾವು ಕಡಿಮೆನೇ ತೊಗೊಳ್ತೀವಿ. ಆಲ್ ಓವರ್ ದ ಸ್ಯಾರಿ ಹಾಕಿ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ. ಆಲ್ ಓವರ್ ದ ಸ್ಯಾರಿ ಹಾಕಿ ತೋರಿಸ್ತೀನಿ. ಆಗಿದೆ, ಆಲ್ ಓವರ್ ದ ಸ್ಯಾರಿ ಹಾಕಿ ತೋರಿಸ್ತಾ ಇದ್ದೀವಿ. ಇಷ್ಟ ಆಯಿತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ದಿಸ್ ವಿಡಿಯೋ.